ನಮಸ್ಕಾರ ಎಲ್ಲ ನಮ್ಮ ದೊಡ್ಡ ಮಂದಿಗೆ ರವಿ K22 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂದರೆ ಟಾಕ್ಸಿಕ್ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ನಿನ್ನೆ ತಾನೇ ಒಂದು ವಿಡಿಯೋದಲ್ಲಿ ಫಸ್ಟ್ನೇ ದಿನ ಎಷ್ಟು ಗಳಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೆ. ಇವಾಗ ಎರಡನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ನಿನ್ನೆ ದಿನ ಅಂದರೆ ಫಸ್ಟ್ನೇ ದಿವಸ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿತ್ತಪ್ಪ ಅಂತಂದ್ರೆ 140.75 ಕೋಟಿ ಗಳಿಕೆ ಆಗಿತ್ತು. ಇವಾಗ ಎರಡನೇ ದಿನ ನೋಡೋದಾದರೆ ಭಾರತದ ನೆಟ್ ಅಮೌಂಟ್ ನೋಡೋದಾದರೆ ಅಂದರೆ ಭಾರತದ ನೆಟ್ ಕಲೆಕ್ಷನ್ ನೋಡೋದಾದರೆ 36.40 ಕೋಟಿ. ಭಾರತದ ಗ್ರ್ಯಾಂಡ್ ಕಲೆಕ್ಟ್ ನೋಡೋದಾದರೆ 43.75 ಕೋಟಿ. ವಿದೇಶಿ ಕಲೆಕ್ಷನ್ ನೋಡೋದಾದರೆ ಸುಮಾರು 10 ಕೋಟಿ. ಬೇರೆ ದೇಶದ ವರ್ಲ್ಡ್ ವೈಸ್ ಅಂದರೆ ಬೇರೆ ಬೇರೆ ದೇಶದ ವರ್ಲ್ಡ್ ವೈಸ್ ಕಲೆಕ್ಷನ್ಗಳನ್ನು ಒಟ್ಟುಗೂಡಿಸಿ ಅಂದರೆ ಒಟ್ಟುಗೂಡಿಸಿ ನೋಡೋದಾದರೆ ಅಂದರೆ ನಮ್ಮ ಇಂಡಿಯಾದನ್ನು ಬಿಟ್ಟು ಬೇರೆ ಬೇರೆ ದೇಶಗಳದ್ದು ಕಲೆಕ್ಟ್ ಮಾಡ್ಕೊಂಡು ನೋಡೋದಾದರೆ 55.75 ಕೋಟಿ ಗಳಿಕೆ ಆಗಿತ್ತು. ಹಿಂದಿ ಒಳಗೆ ನೋಡೋದಾದರೆ 23 ಕೋಟಿ ಗಳಿಕೆ ಆಗಿದೆ. ಹಂಗೆ ನಮ್ಮ ಕನ್ನಡದೊಳಗೆ ನೋಡ್ಬೇಕಂದ್ರೆ 8.50 ಕೋಟಿ ಗಳಿಕೆ ಆಗಿದೆ. ಹಾಗೆ ತೆಲುಗುನಲ್ಲಿ ನೋಡ್ಕೋಬೇಕಂತಪ್ಪ ಅಂತಂದ್ರೆ 3 ಕೋಟಿ ಅಷ್ಟೇ ಆಗಿದೆ ಗಳಿಕೆ. ತಮಿಳಿನಲ್ಲಿ ನೋಡೋದಾದರೆ 1.50 ಕೋಟಿ ಗಳಿಕೆ ಆಗಿದೆ. ಹಾಗೆ ಮಲಯಾಳಂನಲ್ಲಿ ನೋಡ್ಕೋಬೇಕಂತಪ್ಪ ಅಂತಂದ್ರೆ 0.40 ಕೋಟಿ ಮಾತ್ರ ಗಳಿಕೆ ಆಗಿದೆ. ಆದರೆ ನಿನ್ನೆಗಿಂತ ಸ್ವಲ್ಪ ಜಾಸ್ತಿನೇ ಕಲೆಕ್ಷನ್ ಆಗಿದೆ. ಎರಡನೇ ದಿವಸ ಕಲೆಕ್ಷನ್ ಒಟ್ಟು ವರ್ಲ್ಡ್ ವೈಸ್ ಅಂದರೆ ಎಲ್ಲ ದೇಶದನ್ನು ಕೂಡಿಸ್ಕೊಂಡು ಅಂದರೆ ನಮ್ಮ ಇಂಡಿಯಾನು ಕೂಡಿಕೊಂಡು ನೋಡೋದಾದರೆ ವರ್ಲ್ಡ್ ವೈಸ್ ಕಲೆಕ್ಷನ್ ಬಂದ್ಬಿಟ್ಟು 190.75 ಕೋಟಿ ಗಳಿಕೆ ಆಗಿದೆ ಇದುವರೆಗಾದರೂ. ಇನ್ನು ಇವರು ಹಾಕಿರೋ ಬಜೆಟ್ ಬರ್ತಾ ಬರಲ್ವಾ ಅನ್ನೋದು ಕಾಯ್ದು ನೋಡಬೇಕು. ಅಷ್ಟೊಂದು ಬಜೆಟ್ ಹಾಕಿ ನೋಡ್ಕೊಂಡಿದ್ದಾರೆ, ಆದರೆ ಬರುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಇವಾಗ ನೆಗೆಟಿವಿಟಿ ಪಾಸಿಟಿವಿಟಿ ನೋಡೋದಾದ್ರೆ ನಿಮ್ಗೆ ನಿನ್ನೆ ವಿಡಿಯೋದಾಗ ನಾನು ಹೇಳಿದ್ದೀನಿ ಎಷ್ಟು ನಮ್ಮ ಜನರ ಕಾಲು ಎಳಿತಾರಪ್ಪ ಅಂತಂದ್ರೆ ಒಬ್ಬ ಮುಂದೆ ಹೊಂಟ ಅಂದ್ರೆ. ಅದೇ ನೀವು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಈ ರೀತಿ ಅಡಲ್ಟ್ಸ್ ಕಂಟೆಂಟ್ ಇದ್ದರೆ ನೀವು ನೋಡೋಲ್ವ, ನೋಡ್ತಿರ್ತೀರಿ ತಾನೇ. ಇವಾಗ ಕನ್ನಡದಲ್ಲಿ ಬಂದುಬಿಟ್ರೆ ನಿಮ್ಗೆ ತಪ್ಪಾಗಿಬಿಡ್ತಾ. ಅದರಲ್ಲಿ ಏನೂ ಅರ್ಥನೇ ಇಲ್ಲ, ಬರೀ ಸೆಕ್ಸ್ ಸಿನಿಮಾ ಅಂತ ನೀವು ಡಿಸೈಡ್ ಮಾಡಿಬಿಡೋದ. ಒಂದು ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಸಿನಿಮಾ ನೋಡಿ, ತುಂಬ ಸಖತ್ತಾಗಿದೆ, ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ ಸಿನಿಮಾದು. ಅದನ್ನು ಬಿಟ್ಟು ನೆಗೆಟಿವಿಟಿ ಹುಡುಕಾಡ್ತಾ ನೀವು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರ. ಅದರಲ್ಲಿ ಪಾಸಿಟಿವಿಟಿನೂ ಇದೆ ಅಂತ ನಿಮಗೆ ನಿನ್ನೆ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೇನೆ. ನೀವು ಸ್ವಲ್ಪ ಹೋಗಿ ನೋಡ್ರಿ, ಕಂಪ್ಲೀಟಾಗಿ ಅರ್ಥ ಆಗುತ್ತಾ. ಅದೇ ರೀತಿ ಟೆಲಿಗ್ರಾಮ್ ಮೂಲಕ ಈ ಮೂವಿ ಪ್ರೈವೇಸಿ ಕೂಡ ಆಗಿದ್ದು, ಹೀಗಾಗಿ ಸಿನಿಮಾಕ್ಕೆ ಜಾಸ್ತಿ ಮಂದಿ ಹೋಗ್ತಾ ಇಲ್ಲ. ನೋಡೋಣ ಇನ್ನೂ ಎಷ್ಟು ನಮ್ಮ ಕರ್ನಾಟಕ ಜನತೆ, ನಮ್ಮ ಇಂಡಿಯನ್ಸು ನಮ್ಮ ರಾಕಿ ಬೈನ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಿಮ್ಮ ಮುಂದೆ ಕಂಪ್ಲೀಟ್ ಮಾಹಿತಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎರಡನೇ ದಿವಸದನ್ನು ಇಟ್ಟಿದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.